ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇತ್ತೀಚೆಗಷ್ಟೇ ನರಸಿಂಹರಾಜಪುರ ತಾಲೂಕಿನ ರೈತ ಒಕ್ಕೂಟದ ಅಧ್ಯಕ್ಷರಾಗಿ ಪದಗ್ರಹಣವನ್ನು ನೆರವೇರಿಸಿ ನರಸಿಂಹರಾಜಪುರ ತಾಲೂಕಿನ ರೈತ ಒಕ್ಕೂಟದ ಅಧ್ಯಕ್ಷರಾಗಿ ದಿನದಿಂದಲೂ ಕೂಡ ನಿರಂತರವಾಗಿ ಹೋರಾಟ ಆಗಿರ್ಬೋದು, ಸಂಘಟನೆ ಮಾಡುವುದರ ಜೊತೆಯಲ್ಲಿಯೇ ಇತ್ತೀಚೆಗೆ ನಡೆದಂತಹ ಆನೆ ದಾಳಿಯ ವಿಚಾರ ಆಗಿರ್ಬೋದು, ನಂತರ ನಡೆದಂತಹ ಬೆಳವಣಿಗೆ ಹಾಗೆ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ನರಸಿಂಹರಾಜಪುರ ತಾಲೂಕಿನ ರೈತ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರದೀಪ್ ಕಿಚ್ಚಬಿ ನಮ್ಮ ಜೊತೆ ಇದ್ದಾರೆ. ಪ್ರದೀಪ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರ್, ಹೇಗಿದ್ದೀರಾ? ಆರಾಮಿದ್ದೀವಿ. ಪ್ರದೀಪ್ ಅವರೇ, ಮೊದಲನೇದಾಗಿ ರೈತ ಒಕ್ಕೂಟದ ಅಧ್ಯಕ್ಷರಾಗಿ ನರಸಿಂಹರಾಜಪುರ ತಾಲೂಕಿನ ಅಧ್ಯಕ್ಷರಾಗಿ ಪದಗ್ರಹಣೆಗಾಗಿರುವಂತದ್ದು ನೂತನ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಾ. ಈ ನೂತನ ಜವಾಬ್ದಾರಿ ವಹಿಸಿಕೊಂಡಿರುವಂತದ್ದು ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿಯಾದ ವಿಷಯ. ಹೆಂಗಂದ್ರೆ ರೈತರಿಗೆ ಜೊತೆ ಹೋರಾಟ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಕ್ಕೆ ಅವ್ರು ಏನೇ ಆದ್ರೂ ಅವ್ರಿಗೆ ಸ್ಪಂದನೆ ಮಾಡೋ ಅಂತ ಹೇಳ್ಕೊಂಡು ಒಂದು ಅವಕಾಶ ಕೊಟ್ಟಿದ್ದಾರೆ. ಅದೊಂದು ನಾನೊಬ್ಬ ರೈತರ ಮಗನಾಗಿ ನಂಗೆ ಅದೊಂದು ಹೆಮ್ಮೆಯ ವಿಷಯ. ಅದೊಂದು ಪ್ರದೀಪ್ ಅವರು, ಈಗ ರೈತ ಒಕ್ಕೂಟದ ಅಧ್ಯಕ್ಷರಾಗಿ ಈಗ ರೈತ ಒಕ್ಕೂಟದ ಒಂದು ಪ್ರಮುಖ ಧ್ಯೇಯೋದ್ದೇಶ ಏನು? ಈಗ ರೈತರಿಗೆ ನಮ್ದು ಏನಿದೆ ಮೂಲತಃ ಅವ್ರಿಗೊಂದು ಹೆಲ್ಪ್ ಮಾಡ್ಬೇಕು. ಈಗ ಆಲ್ರೆಡಿ NR ಪುರ ಮತ್ತು ಕೊಪ್ಪಳದಲ್ಲಿ ಆಫೀಸ್ ಓಪನ್ ಆಗಿದೆ. ಬಾಳೆಂದ್ರಲ್ಲಿ ಮಾಡ್ತಿದೀವಿ. ರೈತರದ್ದು ಫ್ರೀ ಪಾಣಿ ಮತ್ತೆ ಮಿಟೇಷನ್ ಫ್ರೀ ಕೊಡ್ಬೇಕು. ರೈತರು ಯಾವುದೇ ಕಾರಣಕ್ಕೂ ತಾಲೂಕ್ ಪಂಚಾಯತಿಗೂ ಮತ್ತೆ ನಾಡ ಕಚೇರಿಗೂ ಎಲ್ಲಿಗೂ ಹೆಚ್ಚು ತಿರುಗಾಟ ಮಾಡಬಾರ್ದು. ಅವ್ರು ದಿನ ಬಂದ್ರೆ ಒಂದು 5 ದಿನ 6 ದಿನ ತಿರ್ಸ್ತಾರೆ. ಅದಕ್ಕೋಸ್ಕರ ನಾವೇ ಅವ್ರನ್ನ ಒಂದೇ ದಿನ ಅವ್ರದ್ದು ಏನ್ ಬಂದು ಅರ್ಜಿ ಕೊಡ್ತಾರೆ, ನಾವು ಅದನ್ನ ತಗೊಂಡಾಗ ನಾವೇ ಕೆಲಸ ಮಾಡಿ NR ಪುರದಲ್ಲೂ ನಮ್ಮ ಸಂಘ ಇದ್ದಾರೆ, ಆ ಮುಖಾಂತರ ಆಫೀಸಿಗೆ ಕಳಿಸ್ತೀವಿ. ಅವರು ಅಲ್ಲಿಂದ ರೆಡಿ ಮಾಡಿ ಬಾಳೆನವರಿಗೆ ಕಳ್ಸಕ್ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ. ಎಲ್ಲ ತರದ್ದು ಅದೇ ತರ ಮಾಡ್ತೀವಿ ನಾವು. ಅವಾಗಂದ್ರೆ ರೈತರಿಗೆ ಬೆನಿಫಿಟ್ ಆಗಂತದ್ದು. ಮತ್ತೆ ಕರೆ ಮಾಡಿ ಅವ್ರನ್ನ ವಾಪಸ್ ನಾವು ಹಿಂಗೆ ನಿಮ್ದೊಂದು ಇದಾಗಿದೆ ತಗೊಂಡೋಗಿ ಅಂತ ಹೇಳಂತದ್ದು ನಮ್ದೊಂದು. ಅದೇ ರೀತಿಯಲ್ಲಿ ಈಗ ಮಲೆನಾಡಿನ ಭಾಗದಲ್ಲಾಗಿರ್ಬೋದು, ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೈತರು ಹಲವಾರು ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ನೂರಾರು ಸಮಸ್ಯೆಗಳಾಗಿರ್ಬೋದು, ಅರಣ್ಯ ಇಲಾಖೆಯ ಕಾನೂನುಗಳಿಂದಾಗಿರ್ಬೋದು, ಸೆಕ್ಷನ್ 4, ಸೆಕ್ಷನ್ 17 ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಇರುವಂತದ್ದು, ಒತ್ತುವರಿ ವಿಚಾರ ಆಗಿರ್ಬೋದು. ಈ ರೈತರು ಅನುಭವಿಸಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ರೈತ ಒಕ್ಕೂಟ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗುತ್ತೆ? ಈಗ ಆಲ್ರೆಡಿ ನಾವೀಗ 4-1 ಮಾಡಿದಾರಲ್ಲ, 4-1 ಇದನ್ನ ನಾವೀಗ ಆಲ್ರೆಡಿ ಪಟ್ಟಿ ಮಾಡ್ತಾ ಇದೀವಿ. ಎಷ್ಟಾಗಿದೆ ಏನಂತ ಅದನ್ನ ರೈತರದ್ದು ಗೋಮಾಳ ಜಾಗನ ಎಷ್ಟು ಜಾನುವಾರು ಇದೆ, ಎಷ್ಟು ಜಾನುವಾರಿಗೆ ಎಷ್ಟು ಗೋಮಾಳ ಬೇಕು, ಪುನಃ ನಾವು ಅದನ್ನ ತಗೊಂತಾ ಇದೀವಿ ನಾವು. ಅದ್ ಮುಂದಿನ ದಿನದಲ್ಲಿ ಅದನ್ನ ಮಾತುಕತೆ ಆಗಿದೆ. ಹಿಂಗ್ ಮಾಡ್ಕೊಂಡು ಯಾವ ತರ ಒಬ್ಬರಿಗೆ ರೈತರಿಗೆ ಹೆಲ್ಪ್ ಮಾಡ್ಬೇಕನ್ನೋದನ್ನ ನಾವು ಆಲ್ರೆಡಿ ಮಾತುಕತೆ ಮಾಡ್ಕೊಂಡಿದೀವಿ. ಅದನ್ನ ಗೋಮಾಳ ಜಾಗನ ವಾಪಸ್ 4-1 ಇಂದ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಒಂದು ನಿರ್ಣಯ ಮಾಡ್ಬೇಕಂತ ಇದೀವಿ. ಈಗ ಎಲ್ಲರೂ ಕೂಡ ಸಮಸ್ಯೆಗಳನ್ನು ಮಲೆನಾಡಿನ ರೈತರು ಪ್ರತಿಯೊಬ್ಬರು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂತ ಸಂದರ್ಭ ಕಾನೂನಾತ್ಮಕ ಹೋರಾಟ ಮಾಡುವುದರ ಮೂಲಕ ಈಗ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ವಿಶ್ವನಾಥ್ ಪೆದ್ದಮನೆ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಮುಂದಾಗಿರುವಂತದ್ದು. ಕಾನೂನಾತ್ಮಕ ಹೋರಾಟದ ಮೂಲಕ ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ವಿಶ್ವಾಸ ಇದೆಯಾ ನಿಮಗೆ? ತುಂಬಾ ಇದೆ. ಅದನ್ನೇ ನಾವು ಮುಂಚಿನ ಕಾನ್ಸೆಪ್ಟ್ ಇದೆ ನಮ್ಗೆ. ಅವ್ರಿಗೆ ಏನೇ ತೊಂದರೆ ಆದ್ರೂ ಫಸ್ಟ್ ಹೇಳಿರೋದು ಅದೇ ತರ. ಅವ್ರಿಗೆ ಯಾವ್ದೇ ಕಾರಣಕ್ಕೂ ಒಬ್ಬ ರೈತರಿಗೆ ಒಬ್ಬ ಲಾಯರ್ ಇಟ್ಟು ಕೋರ್ಟ್ ಫೀಸು ಏನೋ ಕಟ್ಟಕ್ಕಾಗಲಿಲ್ಲ, ಒಬ್ಬ ಬಡವರಿಗೆ ಸಂಪೂರ್ಣ ಸಹಾಯ ನಾನೇ ಮಾಡ್ತೀನಿ, ಅಲ್ಲಿಂದ ಮುಂದಿನ ಖರ್ಚು ವೆಚ್ಚಗಳು ಏನಿದ್ರು ನಾನು ಅದನ್ನ ರೈತರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ರ ಮಾತುಕತೆ ಇದಾಗಿದೆ. ಅದೇ ರೀತಿಯಲ್ಲಿ ಈಗ ನೀವು ವಿಶ್ವನಾಥ್ ಪೆದ್ದಮನೆ ಅವರ ಅಧ್ಯಕ್ಷರಾಗಿದ್ದಾರೆ, ರಾಮಸ್ವಾಮಿ ಶೆಟ್ಟಿಗದ್ದೆ ಅವರು ಈಗ ಗೌರವ ಅಧ್ಯಕ್ಷ ಆಗಿರುವಂತದ್ದು. ರಾಮಸ್ವಾಮಿ ಶೆಟ್ಟಿಗದ್ದೆ ಅವರಾಗಿರುವುದು ವಿಶ್ವನಾಥ್ ಪೆದ್ದಮನೆ ಅವರ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ರೈತ ಒಕ್ಕೂಟ ಯಾವ ರೀತಿಯಾಗಿ ರೈತರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗುತ್ತೆ? ನಾವು ಬೇರೆ ರೈತರಿಗೆ ಯಾವುದೇ ತರದ ಒಂದು ತೊಂದರೆ ಆಗಿತ್ತು, ಯಾವ ಡಿಪಾರ್ಟ್ಮೆಂಟು ಅವ್ರಿಗೆ ರೈತರಿಗೆ ತೊಂದರೆ ಕೊಡಬಾರದು, ಆ ರೀತಿ ನಮ್ದೊಂದು ಹೋರಾಟ ಮಾಡ್ಬೇಕನ್ನೋದೊಂದು ಇದಿದೆ. ಈಗ ಮೊನ್ನೆಯೂ ಕೂಡ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಆಗಿರುವಂತದ್ದು ಪದಗ್ರಹಣ ಕಾರ್ಯಕ್ರಮ ಹಾಗೂ ಶಾಲು ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿರುವಂತದ್ದು. ಕಾರ್ಯಕ್ರಮದಲ್ಲೂ ಕೂಡ ಸಾವಿರಾರು ಸಂಖ್ಯೆಯ ಜನರು ಬರ್ತಾರೆ. ಆ ಜನರು ಅಥವಾ ರೈತರು ಬಂದ ಸಂದರ್ಭದಲ್ಲಿ ಯಾವ ರೀತಿಯಾದ ಒಪಿನಿಯನ್ ವ್ಯಕ್ತಪಡಿಸ್ತಾ ಇದ್ದಾರೆ? ಜನಗಳಿಗೆ ಒಳ್ಳೆ ಒಂದು ಸಂದೇಶವಾಗಿದೆ. ಏನೋ ಒಂದು ರೈತರದ್ದು ಒಂದಿಷ್ಟು ಅಚ್ಚುಕಟ್ಟಾಗಿ ಒಬ್ಬರಿಗೆ ರೈತರಿಗೆ ಹೆಲ್ಪ್ ಮಾಡಕ್ಕೆ ಒಂದು ಇದು ಮಾಡಿದಾರಲ್ಲ ಅಂತ ಹೇಳಿ ತುಂಬಾ ಜನ ರೈತರು ಹೆಮ್ಮೆ ಪಟ್ಕೊಂತ ಇದ್ದಾರೆ. ಹಂಗಾಗಿ ಅದು ಶಾಲೆ ಉದ್ಘಾಟನೆ ಮಾಡಿದ ದಿನದಿಂದ ಹಿಡಿದು ಇಲ್ಲಿ ತನಕನೂ ಒಂದು ರೈತರು ಇದಾಗಿದ್ದಾರೆ. ರೈತರಿಗೆ ಸಪೋರ್ಟ್ ಆಗಿ ಅವರು ವಿಶ್ವನಾಥ್ ನಿಂತಿದ್ದಾರೆ.
ಅವರಿಂದ ನಾವು ನಿಂತಿದ್ದೀವಿ. ಓಕೆ ಓಕೆ. ಅದೇ ರೀತಿಯಲ್ಲಿ ಈಗ ನರಸಿಂಹರಾಜಪುರ ಹಾಗೂ ಇನ್ನು ಕೊಪ್ಪದಲ್ಲಿ ಈಗ ಕಚೇರಿಗಳು ಕೂಡ ಉದ್ಘಾಟನೆ ಆಗಿರುವಂತದ್ದು. ಈ ರೈತ ಒಕ್ಕೂಟ ಕಚೇರಿಗಳು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತವೆ? ಈಗ ನಮ್ದು ಅದೇ ಪಾಣಿ ಇದು ಕೊಡ್ತಿದೀವಿ, ಮತ್ತೆ ಶಾಲೆದು ಸಮವಸ್ತ್ರ, ಈಗ ಬ್ಯಾಗು, ಓಕೆ ಮತ್ತೆ ಇದನ್ನ ಕೊಡಕ್ ಅಂತ ಇದು ಮಾಡಿದ್ವಿ ನಾವು. ಓಕೆ. ಎಲ್ಲಾ ತರದ್ದು ಅಲ್ಲಿಗೆ ಒಂದು ಇದು ನಡೀತಾ ಇದೆ. ಯಾವ್ದಕ್ಕೂ ರೈತರಿಗೆ ಯಾವ್ದು ತರದ್ದು ತೊಂದರೆ ಆದ ರೀತಿ ಒಂದು ಆಫೀಸ್ ಒಂದು ಬೇಕು ಅಂತ ನಾವು ಮಾಡಿರೋದು. ಓಕೆ. ಅಂದ್ರೆ ರೈತರಿಗೆ ಅನುಕೂಲ ಅಂದ್ರೆ ಈಗ ರೈತರ ಅನುಕೂಲ ಆಗುವ ನಿಟ್ಟಿನಲ್ಲಿ ಈಗ ಕಚೇರಿಗಳನ್ನ ಮಾಡಿರುವಂತದ್ದು. ಅಂದ್ರೆ ಈಗ ರೈತರು ಕೂಡ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಿರುವ ಸಂದರ್ಭದಲ್ಲಿ ಅವರು ಕೂಡ ಕೆಲವೊಂದು ಮನವಿಗಳನ್ನ ಸಲ್ಲಿಸಕ್ ಬರ್ತಾರೆ. ಆ ಮನವಿಗಳನ್ನು ಸ್ವೀಕಾರ ಮಾಡುವಂತದ್ದಾಗಬಹುದು ಅಥವಾ ಅದನ್ನ ಬಗೆಹರಿಸುವ ರೀತಿ ಏನಾದ್ರು ಕೆಲಸ ಕಾರ್ಯಗಳಾಗ್ತಿದೆ. ಅದನ್ನ ಅವ್ರು ಬಂದು ಒಂದು ಅರ್ಜಿ ಕೊಡ್ತಾ ಇದಾರೆ, ಹಿಂಗ್ ನಮ್ದು ಸಮಸ್ಯೆ ಇದೆ ಅಂತ ಹೇಳಿ. ಆ ಅರ್ಜಿ ಮುಖಾಂತರ ನಮ್ದು ಇಡೀ ವೆಬ್ಸೈಟ್ ಅಲ್ಲಿ ಇದನ್ನ ಇದಾಗುತ್ತೆ. ಅಲ್ಲಿಂದ ಅದನ್ನ ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಅದಕ್ಕೆ ಇದನ್ನ ಕೊಡ್ತಾ ಇದೀವಿ ನಾವು. ಅದೇ ನೀವು ರೈತ ಒಕ್ಕೂಟದಿಂದ ಆಗುವಂತ ಎಲ್ಲ ಕೆಲಸ ಕಾರ್ಯಗಳಿಗೆ ವಿಶ್ವನಾಥ್ ಗದ್ದೆಮನೆ, ರಾಮಸ್ವಾಮಿ ಇರಬಹುದು, ನಾಮ ನಾಗೇಶ್ವರು ಇವರಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಸಪೋರ್ಟಿವ್ ಅಥವಾ ಮಾರ್ಗದರ್ಶನ ಆಗಿರ್ಬೋದು, ಸಲಹೆ ಸೂಚನೆಗಳನ್ನ ನೀಡ್ತಾರೆ? ಈಗ ಅವ್ರದ್ದು ಯಾವುದೇ ತರದ್ದು ಒಬ್ಬ ರೈತರಿಗೆ ಏನ್ ತೊಂದರೆ ಆಗುತ್ತೆ ಅಲ್ಲಿಗೆ ಹೋಗಿ ನಿಲ್ಬೇಕು ನೀವು. ಅವ್ರು ಯಾರೇ ಆಗ್ಲಿ, ಒಬ್ಬ ಪಕ್ಷ ಪಾರ್ಟಿ ಬೇರೇನಿಲ್ಲ, ಯಾವುದೇ ಒಬ್ಬ ರೈತನಿಗೆ ತೊಂದರೆ ಆದ್ರೂ ರೈತನ ಜೊತೆ ನಿಲ್ಬೇಕಂತಾನೆ ನಮ್ಮ ಮಾರ್ಗದರ್ಶನ ಇರೋದು. ಓಕೆ ಓಕೆ. ಅದೇ ರೀತಿ ನಿಮ್ಮ ಪದಗ್ರಹಣ ಕಾರ್ಯಕ್ರಮ ಮುಗಿದ ಮಾರನೇ ದಿನವೇ ನೀವು ಹೋರಾಟಕ್ಕೆ ಇಳಿಬೇಕಾಗತ್ತೆ. ಕಾರಣ ಆ ಆನೆ ದಾಳಿಯಿಂದ ಈ ಭಾಗದಲ್ಲಿ ಉಂಟಾದಂತಹ ತೊಂದರೆ, ಒಂದು ವಾರದಲ್ಲಿ 2 ಆನೆ ದಾಳಿಯಿಂದ ಮೃತವನ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ರೈತ ಒಕ್ಕೂಟ ಅತ್ಯಂತ ಬಲವಾಗಿ ನಿಲ್ಲತ್ತೆ, ಆ ಒಂದು ಹೋರಾಟಕ್ಕೆ ರೈತರ ಪರವಾಗಿ ಧ್ವನಿಯಾಗಿ ನಿಲ್ಲುತ್ತೆ. ಆ ಒಂದು ಹೋರಾಟದ ವಿಚಾರದಲ್ಲಿ ಏನಿತ್ತು? ಆ ಹೋರಾಟದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿದೀವಿ, ರೈತರ ಪರವಾಗಿ ನಿಂತ್ಕೊಂಡು ಇದ್ ಮಾಡಿದೀವಿ. ಅದೇ ಸಂದರ್ಭದಲ್ಲಿ ಇದನ್ನ ಲಾಠಿ ಚಾರ್ಜ್ ಮಾಡಿಸ್ತಾರೆ ಸಂಜೆ ಟೈಮಿಗೆ. ಆ ಲಾಠಿ ಚಾರ್ಜ್ ಏನಂತ ಹೇಳಿದ್ರೆ, ಒಬ್ಬ ರೈತರನ್ನ ಪ್ರಶ್ನೆ ಕೇಳಿದ ರೀತಿ ಒಂದು ಆ ಶಾಸಕರ ಇದು ಸರಿ ಇಲ್ಲ, ಅದು ಕೇಸ್ ಹಾಕ್ತಾರೆ. ಆ ಕೇಸಿನ ಎಲ್ಲ ಪೂರ್ಣ ಇದನ್ನು ವಿಶ್ವನಾಥ್ ಯಾವ ನಮ್ಮ ಸಂಘಟನೆ ಇವರಿಗೆ ಕೇಸ್ ಆಗಿರೋದ್ರಿಂದ ಎಲ್ಲ ರೈತರು ಇವರಿಗೆ ಅವ್ರನ್ನ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಕೇಸ್ ಇದನ್ನ ಮಾಡ್ಕೊಂಡು ಅವರಿಗೆ ನ್ಯಾಯ ಒದಗಿಸ್ಕೊಟ್ಟಾರೆ ರೈತರ ಮಕ್ಕಳಿಗೆ ಎಲ್ಲರಿಗೂ. ಅಂದ್ರೆ ಎಲ್ಲರೂ ಕೂಡ ಕೆಲವರು ಬಂದು ಹೇಳ್ತಾ ಇದ್ರು, ಕೋರ್ಟ್ ಅಲ್ಲಿ ಕೆಲವರ ಮೇಲೆ FIR ಆದ ನಂತರ ಆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಹೈಕೋರ್ಟ್ ನಲ್ಲಿ ಆ ಒಂದು ವಿಚಾರ ಈಗ ಆಗಿರುವಂತದ್ದು. ಆ ಒಂದು ವಿಚಾರದ ಸಂದರ್ಭದಲ್ಲಿ ಬೇಲ್ ಹಾಕಿದ ಸಂದರ್ಭದಲ್ಲಿ ಅದರ ಸಂಪೂರ್ಣ ಖರ್ಚು ವೆಚ್ಚಗಳಾಗಿರ್ಬೋದು, ಅಲ್ಲಿ ಬೇಕಾದ ಎಲ್ಲವನ್ನು ಕೂಡ ಆ ವಿಶ್ವನಾಥ್ ಗದ್ದೆಮನೆಯವರು ನೋಡ್ಕೊಂಡ್ರು ಅನ್ನೋ ಮಾತು ಕೂಡ ಹೇಳುವಂತದ್ದು. ಅದು ಕುರಿತಾಗಿ ಏನ್ ಹೇಳ್ತಾರೆ? ಅದ್ರದ್ದು ದಾಖಲೆ, ಎಲ್ಲರದ್ದು ದಾಖಲೆಯನ್ನು ಒದಗಿಸಿ ವಿಶ್ವನಾಥ್ ಗದ್ದೆಮನೆ ಇವರೇ ಅದನ್ನ ಮಾಡಿರೋದು ಮುಂದಾಳತ್ವದಲ್ಲಿ ನಿಂತ್ಕೊಂಡು. ಓಕೆ. ಅದು ಎಲ್ಲದಕ್ಕಿಂತ ನಮ್ಮ ರೈತರಿಗೆ ಅವ್ರ ಸಹಕಾರ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಅವು ಯಾರ್ಯಾವ ಸಂಘಟನೆ ಹುಡುಗರು ಹಿಂದೆನಷ್ಟೇ ಏನ್ ಸಂಘಟನೆ ಮಾಡ್ತಾರೆ, ರೈತರನ್ನ ಲಾಠಿ ಚಾರ್ಜ್ ಮಾಡಿದ್ರೆ ರೈತರು ಮತ್ತೆ ಬೀದಿ ಬರಲ್ಲ, ಹೋರಾಟಕ್ಕೆ ಬರಲ್ಲ ಅಂತ ಇರುತ್ತೆ ಮನಸ್ಸಲ್ಲಿ. ಅದು ಅವರ ತಪ್ಪು ಕಲ್ಪನೆ. ಹಿಂದೆ ಬಜರಂಗ ದಳ ಇರೋಷ್ಟಿಗೂ ಅಷ್ಟೇ, ಈಗ ಬಜರಂಗ ದಳ ಸಂಘಟನೆ ಮಾಡಿದ್ರು, ಲಾಠಿ ಚಾರ್ಜ್ ಪೆಟ್ಟು ತಿಂದು ಆದ್ರೂ ಸಂಘಟನೆ ಗಟ್ಟಿ ಮಾಡ್ಕೊಂಡು ಬಂದಿದ್ರು. ರೈತರು ಅಷ್ಟೇ, ಪೆಟ್ಟು ತಿಂದು ಮನೇಲಿ ಅಂತೂ ಕೂರಲ್ಲ, ವಾಪಸ್ ರೋಡಿಗೆ ಬಂದು ಇಳಿತಾರೆ. ಎಲ್ಲಾ ತರದ ಹೋರಾಟಕ್ಕೆ ರೈತರು ಒಟ್ಟಾಗಿ ನಿಲ್ತೀವಿ, ನಾವು ನಿಲ್ತೀವಿ, ಅವ್ರ ಜೊತೆಲಿ ಹೋರಾಟ ಮಾಡ್ತೀವಿ. ಓಕೆ. ಅದೇ ರೀತಿಯಲ್ಲಿ ಈ ರೀತಿಯಾಗಿ ರೈತ ಹೋರಾಟಗಳಿಗೆ ಈಗ ರೈತರು ಅಂದು ಯಾರು ಕೈಲೂ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡಿರಲ್ಲ, ರೈತರು ಪ್ರತಿನಿತ್ಯವೂ ಕೂಡ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ. ಅದು ಮಲೆನಾಡಿನ ಭಾಗದ ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಈಗ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತ ಹೋರಾಟಗಳಿಗೆ ಈ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತ್ರೆ ಅದು ಮುಂದಿನ ಹೋರಾಟಗಳಿಗೆ ಎಷ್ಟು ಅನುಕೂಲಕರವಾಗುತ್ತೆ? ಈಗ ಎಲ್ಲ ತರದಲ್ಲೂ ರೈತರಿಗೆ ಭಾರಿ ತೊಂದರೆಲಿದ್ದಾರೆ. ಈಗ ಮಲೆನಾಡಲ್ಲಿ ಈ ಸಲ ಕ್ರಾಫ್ ಕಮ್ಮಿ ಇದೆ, ಅಡಿಕೆ ಚುಕ್ಕೆ ರೋಗ, ಹಳದಿ ರೋಗ, ಅದು ಇದು ಬಂದು ರೈತರು ಏನಿದ್ದಾರೆ, ರೈತರು ಸುಮ್ನೆ ರೈತರು ಅಂತಿದ್ದಾರೆ ಅಷ್ಟೇ. ರೈತರ ಕೈಲಿಂದ ದುಡ್ಡಿಲ್ಲ, ಕಷ್ಟದ ಪರಿಸ್ಥಿತಿಯಲ್ಲಿ ರೈತರು ಇದ್ದಾರೆ. ಅಂತ ಸಮಯದಲ್ಲಿ ಒಬ್ರು ಬಂದು ನಮ್ ಜೊತೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ರೈತರು ಅದನ್ನ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿದ್ರೆ ರೈತರೆಲ್ಲರಿಗೂ ಅನುಕೂಲ ಆಗುತ್ತೆ. ಓಕೆ. ಅಂದ್ರೆ ಈಗ ನಾವೀಗ ಸಮಸ್ಯೆಗಳಂತ ಬಂದಾಗ ಈಗ ಹೆಚ್ಚಿನದಾಗಿ ಕಂಡುಬರುವಂತದ್ದು ಕಾಡು ಪ್ರಾಣಿಗಳ ಸಮಸ್ಯೆ ವಿಪರೀತವಾಗಿ ಮಲೆನಾಡಿನ ಭಾಗದಲ್ಲಿ, ಅದರಲ್ಲೂ ಶೃಂಗೇರಿ ಕ್ಷೇತ್ರದಲ್ಲಿ ಹೆಚ್ಚಳವಾಗಿರುವಂತದ್ದು. ಈ ಕಾಡು ಪ್ರಾಣಿಗಳನ್ನ ನಿವಾರಿಸುವ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಕಾಡು ಪ್ರಾಣಿಗಳ ಸಮಸ್ಯೆಯನ್ನು ಸರ್ಕಾರದ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ನಿಮ್ಮೊಂದು ರೈತ ಒಕ್ಕೂಟ ಹೇಗೆ ಕೆಲಸ ಕಾರ್ಯಗಳನ್ನ ಮಾಡುತ್ತೆ?
ಅವರು ನಮ್ಗೆ ಹೇಳ್ತಾರೆ ಟೆಕ್ನಿಕಲ್ ಇದ್ರದ್ದು ಬೇಲಿ ಮಾಡ್ತೀವಿ, ಇದು ಐಬೆಕ್ಸ್ Technical, ಇದನ್ನ ನಮ್ಗೆ ಅದಕ್ಕೆ ಇಲ್ಲ. ನಾವು ಹೇಳ್ತಿರೋದು ರೈಲ್ವೆ ಬ್ಯಾರಿಗೇಟ್ ಹಾಕಿ ಶಾಶ್ವತ ಪರಿಹಾರ ಇದು ಕೊಡಿ. ಸುಮ್ನೆ ಯಾವ್ದೋ ಒಂದು ಕಂಟ್ರಾಕ್ಟಿಗೆ ದುಡ್ಡು ಮಾಡಕ್ಕೋಸ್ಕರ ಅದು ಬೇಡ ಅಂತ. ಅಂದ್ರೆ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ರೆ ಅದು ಶಾಶ್ವತ ಪರಿಹಾರ ಆಗುತ್ತೆ. ಇಲ್ಲದೆ ಇದ್ರೆ ಯಾವ್ದು ರೈತರಿಗೆ ಸುಮ್ನೆ ಇಲ್ಲಿಂದ ಆನೆ ತರ್ತಾರೆ, ಇಲ್ಲಿ ತಂದು ಬಿಡ್ತಾರೆ, ಅದು ಸಮಸ್ಯೆ ಆಗುತ್ತೆ. ಓಕೆ, ಅದೇ ರೀತಿಯಲ್ಲಿ ರೈತ ಒಕ್ಕೂಟ ಈಗ ಹಲವಾರು ಸಮಸ್ಯೆಗಳೀಗ ಕ್ಷೇತ್ರದಲ್ಲಿ ಅಥವಾ ಮಲೆನಾಡಿನ ಭಾಗದಲ್ಲಿ ಇರುವಂತದ್ದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟದ ಹಾದಿಯನ್ನು ಹಿಡಿತೀರಾ? ಅದೇ ಹೇಳಿದ್ನಲ್ಲ, ಯಾವುದೇ ತರದ್ದು ಮುಂಚೆಯಿಂದನೂ ಅದೇ ಹೇಗೆ ನಮ್ದು ರೈತರು ಮಗನಾಗಿ ನಾನು ಹೇಳ್ತೀನಿ, ಇನ್ನೊಬ್ಬ ರೈತನಿಗೆ ಅಕ್ಕ ಪಕ್ಕದ ಎಲ್ಲೇ ಇರ್ಬೋದು, ಅವ್ರಿಗೆ ಏನು ತೊಂದರೆ ಆದ್ರೂ ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಬಾಕಿದ್ದು ಅವ್ರಿಗೆ ಯಾವ್ದೋ ತರದ ಸಮಸ್ಯೆ ಕೊಡ್ದಿದಂಗೆ ಬೇರೆ ತರದಲ್ಲಿ ಅವರಿಗೆ ಎಲ್ಲ ತರದಕ್ಕೂ ನೆರವು ನಿಂತ್ಕೊಂಡು ನಾವು ಮಾಡ್ತೀವಿ ಕೆಲಸ. ಓಕೆ, ಮೊನ್ನೆ ಆದಂತಹ ಒಂದು ಲಾಠಿ ಚಾರ್ಜ್ ವಿಚಾರವಾಗಿ ಮಾತಾಡೋದಾದ್ರೆ, ಈ ಲಾಠಿ ಚಾರ್ಜ್ ಮಾಡುವ ಮೂಲಕ ಈ ಒಂದು ರೈತ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡಬಾರದು ಅನ್ನುವ ಒಂದು ಅಥವಾ ರೈತರನ್ನ ಬೆದರಿಸುವ ಒಂದು ವ್ಯವಸ್ಥೆ ಏನಾದ್ರೂ ನಡೀತು ಅಂತ ಅಧಿಕಾರಿ ವರ್ಗಗಳಿಂದ ನಡೀತು ಅಂತ ಅನ್ಸುತ್ತಾ? ಅದೆಲ್ಲ ಅಧಿಕಾರಿ ವರ್ಗದವರಿಂದ ಹಿಡಿದು ಇಲ್ಲಿಯ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರಿಂದನೂ ಅದು ಒಂದು ಪ್ರೀಪ್ಲಾನ್ ಆಗಿ ಮಾಡಿರೋಂಥದ್ದು ಕೆಲಸ. ಅದು ಆ ಲಾಠಿ ಚಾರ್ಜ್ ಮಾಡಿದ ಉದ್ದೇಶ ಅಂದ್ರೆ ರೈತರು ನಿನ್ನ ಯಾವುದೇ ಕಾರಣಕ್ಕೂ ಯಾವುದೇ ಹೋರಾಟಕ್ಕೆ ಬರಬಾರ್ದು. ಆ ರೈತರು ಹೋರಾಟಕ್ಕೆ ಬಂದ್ರೆ ನಮ್ಮ ಮೇಲೆ ಕಪ್ಪು ಚುಕ್ಕೆ ಬೀಳುತ್ತೆ, ರೈತರಿಗೂ ಇದಾಗತ್ತೆ ಅಂತ ಹೇಳ್ಕೊಂಡು ಅವ್ರು ಲಾಠಿ ಚಾರ್ಜ್ ಮಾಡಿಸಿ ಲಾಸ್ಟಿಗೆ ಅವರೇ ಕಪ್ಪು ಚುಕ್ಕಿ ಮಾಡ್ತಾರೆ ಅಷ್ಟೇ. ಓಕೆ, ಎಲ್ಲೋ ಒಂದ್ ಕಡೆ ನಂತರದಲ್ಲಿ ಈಗ ಏನು ರೈತರು ಮುಂದಿನ ದಿನಗಳಲ್ಲಿ ಯಾವುದೇ ಘಟನೆಗಳಾಗಿರ್ಬೋದು ಅಥವಾ ಮಲೆನಾಡಿನ ಸಮಸ್ಯೆಗಳ ಕುರಿತಾಗಿ ಈಗ ಒಂದು ಬಾರಿ ಲಾಠಿ ಚಾರ್ಜ್ ಆದ ನಂತರ ರೈತರು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಬರ್ತಾರೆ ಅಥವಾ ಯಾವುದೇ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಈಗ ಮೊನ್ನೆಗಿಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಬರ್ತಾರೆ. ಮೊನ್ನೆ ಸಂಖ್ಯೆ ಸೇರಿರೋದು ಕಮ್ಮಿ ಭಾಗ, ಇನ್ನು ನೆಕ್ಸ್ಟ್ ಜನಸಂಖ್ಯೆ ಸೇರೋದು ಜಾಸ್ತಿ ಭಾಗದಲ್ಲಿ ರೈತರು ಹೋರಾಟ ಮಾಡ್ತೀವಿ. ಲಾಠಿ ಚಾರ್ಜ್ ಮಾಡ್ತಾರಂತ ಹೇಳಿ ಯಾವ ರೈತರು ಮನೇಲಿ ಕೂರಲ್ಲ. ಅವ್ರ ಹೋರಾಟಕ್ಕೆ ಎಲ್ಲರ ಸಿದ್ಧ ಇದ್ದಾರೆ. ಯಾಕಂತ ಹೇಳಿದ್ರೆ ಹೋರಾಟ ಮಾಡಿದವರಿಗೆ ನ್ಯಾಯ ಕೊಡಿಸಿದ್ದಾರೆ, ಅದಕ್ಕೋಸ್ಕರ ಯಾರು ಮನೇಲಿ ಹೆದರಿ ಯಾವ ರೈತರು ಕೂರಲ್ಲ. ಓಕೆ, ಅದೇ ರೀತಿಯಲ್ಲಿ ಕೂಡ ಕೆಲವರ ಮೇಲೆ ಪ್ರಕರಣಗಳ ದಾಖಲಾದ ಸಂದರ್ಭದಲ್ಲಿ ನಿಮ್ಮ ರೈತ ಒಕ್ಕೂಟದಿಂದ ಅವರು ಕೂಡ ಬೇರೆ ಕಡೆಗೆ ಹೋದ ಸಂದರ್ಭದಲ್ಲಿ ನಿಮ್ಮ ರೈತ ಒಕ್ಕೂಟದಿಂದ ಮನೆಗಳಿಗೆ ಭೇಟಿ ನೀಡಿ ಕೆಲವು ಧೈರ್ಯ ಹೇಳುವ ಕೆಲಸ ಕೂಡ ಆಗಿರುವಂತದ್ದು. ಅದರ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ನೀವೆಲ್ಲರೂ ಹೋಗಿ ಧೈರ್ಯ ಹೇಳುವ ಕೆಲಸವನ್ನ ಮಾಡಿದ್ದೀರಾ. ಆ ಒಂದು ವಿಚಾರದ ಕುರಿತಾಗಿ ಮತ್ತೆ ಅದೇ ನೈತಿಕವಾಗಿ ಬೆಂಬಲ ನೀಡುವಂತದ್ದು ಅಂತ ಸಂದರ್ಭದಲ್ಲಿ ಎಷ್ಟು ಪ್ರಮುಖವಾಗತ್ತೆ? ಯಾಕಂದ್ರೆ ಮೊನ್ನೆ ಆರೋಪ ಆಗಿರುವಂತ ಪಟ್ಟಿಲಿ ತುಂಬಾ ಜನ ಮನೇಲಿ ತಂದೆ ತಾಯಿಗೆ ಅವರ ಮನೆಯಲ್ಲಿ ಸುಮಾರು ಜನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಇವ್ರನ್ನ ತಗೊಂಡೋಗಿ ಅವ್ರನ್ನ ಪಟ್ಟಿ ಮಾಡಿ ದಾಖಲೆ ಮಾಡಿದ್ರು ಕೇಸು. ಅವರಿಗೆ ಮನೆಗೆ ಹೋಗಿ ಧೈರ್ಯ ತುಂಬಿ ನಾವು ಎಲ್ಲದಕ್ಕೂ ನಿಮ್ ಜೊತೆ ಇದೀವಿ ಅಂತ ಹೇಳಿ ಅವರಿಗೆ ಧೈರ್ಯ ಕೊಟ್ಟಿದೀವಿ. ಅವ್ರ ಆರೋಗ್ಯನು ಸರಿ ಇಲ್ಲದ ಕಾರಣ ಮಕ್ಕಳು ಬೇರೆ ಕದ್ಕೂರ ಪರಿಸ್ಥಿತಿ ಬಂದಿದೆ. ಅಂತ ಸಂದರ್ಭದಲ್ಲಿ ಯಾರು ಹೋಗಿಲ್ಲ ಅಂದ್ರೆ ಅವ್ರಿಗೆ ಒಂದು ಇದು ಬೇಕಲ್ಲ, ಅದಕ್ಕೋಸ್ಕರ ನಾವು ಅವರಿಗೆ ಧೈರ್ಯ ಕೊಟ್ಟು ನಿಮ್ಮ ಮಕ್ಕಳಿಗೆ ಏನಾಗಲ್ಲ, ನಿಮ್ಗೂ ಏನಾದ್ರು ತೊಂದರೆ ನಾವು ಇದೀವಿ ಅಂತ ಹೇಳ್ಕೊಂಡು ಅವ್ರಿಗೆ ಇದು ಮಾಡಿದ್ವಿ. ಓಕೆ, ಅಂದ್ರೆ ಮುಂದೆಯೂ ಕೂಡ ರೈತ ಒಕ್ಕೂಟ ರೈತರ ಪರವಾಗಿ ಧ್ವನಿಯಾಗಿ ಇರುತ್ತೆ, ರೈತರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವಾಗಲೂ ಕೂಡ ರೈತರ ಪರವಾಗಿ ಇರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ನಮ್ಮ ಅನಿಸಿಕೆ, ನಾವು ರೈತರ ಮಗನಾಗಿ ನಾವು ರೈತರಿಗೆ ಜೀವ ಕೊಟ್ಟು ಕೆಲಸ ಮಾಡಕ್ಕೆ ನಮ್ಗೊಂದು ಅವಕಾಶ ಇದೆ, ಅದನ್ನು ಪೂರ್ಣವಾಗಿ ನಾವು ಮಾಡ್ತೀವಿ ಅಂತ ನಮ್ಗೊಂದು ವಿಶ್ವಾಸ ಇದೆ. ಓಕೆ, ಅಂದ್ರೆ ಈಗ ತಾಲೂಕಿನ ಅಧ್ಯಕ್ಷರಾಗಿರುವಾಗ ನಿಮ್ಗೆ ಜವಾಬ್ದಾರಿ ಕೂಡ ಹೆಚ್ಚಿರುವಂತದ್ದು. ಈಗ ಬಾಳೆಹೊನ್ನೂರು ಹೋಬಳಿ ಆಗಿರ್ಬೋದು, ಕಾಂಡೆ ಹೋಬಳಿ ಆಗಿರ್ಬೋದು, ಮುತ್ತಿನಕೊಪ್ಪ ಭಾಗ ಆಗಿರ್ಬೋದು, ಕಸಬಾ ಇರುವುದು ಬಹಳ ವಿಸ್ತೀರ್ಣವಾಗಿರುವಂತದ್ದು ನರಸಿಂಹರಾಜಪುರ ತಾಲೂಕು. ಎಲ್ಲಾ ಕಡೆಯೂ ಓಡಾಡಿ ನೀವು ರೈತ ಒಕ್ಕೂಟದ ಅಧ್ಯಕ್ಷರಾಗಿ ಸಂಘಟನೆ ಮಾಡಲು ಸಾಧ್ಯ ಇದೆಯಾ? ಮಾಡ್ಬೋದು. ಯಾಕಂತ ಹೇಳಿದ್ರೆ ನಮ್ಗೆ ಯಾವ ಪರಿಚಯ ಇಲ್ಲದ ರೈತರು ಏನಿಲ್ಲ, ಎಲ್ಲ ಪರಿಚಯ ಇದ್ದಾರೆ. ಮತ್ತೆ ನಮ್ಮ ಸಂಘಟನೆ ಇದೆ. ನಮ್ಮ ಸಂಘಟನೆ ಏನಿದ್ದಾರೆ ಪೂರ ನನ್ನ ಜೊತೆಗೆ ಎಲ್ಲರೂ ಜೊತೆಗೆ ನಿಂತು ಕೆಲಸ ಮಾಡ್ತೀವಿ. ಹಾಗಾಗಿ ಏನು ತೊಂದರೆ ಆಗಲ್ಲ. ಅಂದ್ರೆ ಒಟ್ಟಾಗಿ ನೀವು ಕೆಲಸ ಮಾಡ್ತೀವಿ. ಯಾವ್ದು ತರದ್ದು ಭಿನ್ನಾಭಿಪ್ರಾಯ ಇಲ್ದೇನೆ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ರೈತರಿಗೆ ಏನ್ ತೊಂದರೆ ಆದ್ರೂ ಅವ್ರ ಜೊತೆ ನಿಂತ್ಕೊಂಡು ಎಲ್ಲರೂ ನಾವು ಕೆಲಸ ಮಾಡ್ತೀವಿ. ಓಕೆ, ಅದೇ ರೀತಿಯಲ್ಲಿ ಈಗ ವಿಶ್ವನಾಥ್ ಅವರ ಬಗ್ಗೆ ನಾವು ಮಾತಾಡಿದ್ದಾರೆ. ವಿಶ್ವನಾಥ್ ಗದಮನೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದಲೂ ಕೂಡ ಈಗ ಶಾಲೆಗಳಿಗೆ
ಕೆಲವೊಂದು ವಸ್ತುಗಳಾಗಿರ್ಬೋದು, ಕಿಟ್ಗಳಾಗಿರ್ಬೋದು, ಟ್ರಾಕ್ ಶೂಟ್ಗಳನ್ನ ವಿತರಿಸುವ ಕೆಲಸಕ್ಕೂ ಕೂಡ ಈಗ ಚಾಲನೆ ಹಿಂದಿನ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ 8,000ಕ್ಕೂ ಹೆಚ್ಚು ಮಕ್ಕಳಿಗೆ ನೀಡಿದ್ದಾರೆ. ಈ ಬಾರಿಯೂ ಕೂಡ ಅದಕ್ಕೆ ಈಗ ಕಾರ್ಯಪ್ರವೃತ್ತ ಆಗಿರುವಂತದ್ದು. ಈ ಬಾರಿ ಯಾವ ರೀತಿಯಾದ ತಯಾರಿಗಳನ್ನ ಈ ವರ್ಷ ಹೋದ್ಸಲ ಅಂತ ಹೇಳಿದ್ರೆ ಬರೀ ಒಂದು ಯೂಟ್ಯೂಬ್ ಅಲ್ಲಿ ಇದ್ರಲ್ಲಿ ಮಾಡ್ಕೊಂಡಿದ್ರು, ಯಾವ್ದು ಶರ್ಟ್ ಇದ್ರನ್ನ ಯೂನಿಫಾರ್ಮ್ ಮತ್ತೆ ಬ್ಯಾಗ್ಸ್ ಟ್ಯಾಕ್ಸ್ ಇದ್ರನ್ನ. ಅದಕ್ಕೆ ಈ ವರ್ಷ ಏನ್ ಮಾಡಿದೀವಿ, ನಾವೇ ವಾಲಂಟರಿ ಹೋಗಿ ಶಾಲೆಯಿಂದ ಎಷ್ಟು ಮಕ್ಳಿದಾರೆ ಅಂತ ಹೇಳಿ ನಾವು ದಾಖಲೆ ತಗೊಂತ ಇದೀವಿ. ಪ್ರತಿ ಒಂದು ಶಾಲೆನೂ ನಮ್ಮ ಇದರಲ್ಲಿ ಯಾವ್ದು ಗೌರ್ಮೆಂಟ್ ಶಾಲೆ ಯಾವ್ದನ್ನು ಬಿಡಬಾರ್ದು ಅಂತ ಹೇಳಿ ನಮ್ಮ ಉದ್ದೇಶದಿಂದ ಕೆಲಸ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ನಿನ್ನೆ ಇವತ್ತು ಅಳತೆ ಸ್ಟಾರ್ಟ್ ಆಗುತ್ತೆ ಮಕ್ಕಳದ್ದು. ಅದೇ ರೀತಿಯಲ್ಲಿ ಒಟ್ಟು ನಮ್ಮ ಕ್ಷೇತ್ರ ನಿಮ್ಮ ಎನ್ನರ್ಪುರ ತಾಲೂಕಿನಲ್ಲಿ ಒಟ್ಟು ಎಷ್ಟು ಮಕ್ಕಳುಗಳಿಗೆ ಈ ಬಾರಿ ಒಂದು ಕಿಟ್ಗಳನ್ನ ವಿತರಿಸುವ ಒಂದು ಪ್ಲಾನ್ ಹಾಕೊಂಡಿದ್ದೀರಾ? ನಾವು ಸಾಧಾರಣ ಒಂದು 28-29 ಸಾವಿರ ಮಕ್ಕಳು ಈ ವರ್ಷದ್ದು ನಮ್ದು ಇದಿದೆ, ಪಟ್ಟಿ ಇದೆ ಒಟ್ಟು. ಕ್ಷೇತ್ರದಲ್ಲಿ ಇರುವಂತಹ 28-29 ಸಾವಿರ ಮಕ್ಕಳಿಗೆ 29,000 ಮಕ್ಕಳಿಗೆ ಈ ಬಾರಿ ಅಗತ್ಯ ಇರುವಂತಹ ಕಿಟ್ಗಳ ಅಗತ್ಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ. ಸರ್ಕಾರಿ ಶಾಲೆ ಮಕ್ಕಳು. ಓಕೆ. ಈ ರೀತಿಯಾದ ಕೆಲಸಗಳನ್ನ ಮಾಡಿದಾಗ ಈಗ ಸರ್ಕಾರಿ ಶಾಲೆ ಮಕ್ಕಳು ಅವರ ಒಂದು ಈಗ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆ ಅಂತ ಬಂದಾಗ ಹಲವಾರು ವ್ಯತ್ಯಾಸಗಳು ಇರುವಂತ ಒಂದು ಮಾತುಗಳು ಕೇಳಿ ಬರ್ತಾವ. ಆದ್ರೆ ಈ ರೀತಿ ಮಾಡಿದಾಗ ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು ಯಾವ ರೀತಿಗೆ ಬದಲಾಗತ್ತೆ? ಈಗ ಸರ್ಕಾರಿ ಶಾಲೆಯಲ್ಲಿ ಕಳಿಸ್ತಾರೆ, ಪಾಪ ಹಳ್ಳಿಲಿ ಅಲ್ಲಿ ಇಲ್ಲಿ ಇದ್ದರು ಪಾಪ ಬರೋರ್ದು ಇವ್ರನ್ನ ಕಳಿಸ್ತಾ ಇರ್ತಾರೆ. ಖಾಸಗಿ ಶಾಲೆಯಲ್ಲಿ ಬೇರೆ ಕಳಿಸ್ತಾರೆ, ಅವರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರು ಖಾಸಗಿ ಶಾಲೆ ಕಳಿಸ್ತಾರೆ, ಅವರಿಗೆ ಅದ್ರದ್ದ ಉಪಯೋಗ ಏನ್ ಬೇಕಾಗಿಲ್ಲ. ಇಲ್ಲಿಯ ಮೂಲ ಏನಿದ್ದಾರೆ, ಯಾವ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದಾರೆ ಅವರಿಗೆ ಸೌಲಭ್ಯ ಕೊಡೋದು ತುಂಬಾ ಒಳ್ಳೆ ಕೆಲಸ. ಅದಕ್ಕೋಸ್ಕರ ನಾವು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೀವಿ. ಓಕೆ. ಅಂದ್ರೆ ಈ ಒಂದು ಕೆಲಸದಿಂದಾಗಿ ಮಕ್ಕಳಿಗೂ ಕೂಡ ಮಕ್ಕಳ ಭವಿಷ್ಯ ರೀತಿಯಲ್ಲೂ ಕೂಡ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ? ಮಕ್ಕಳಿಗೆ ಅದ್ರದ್ದು ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮನಿಗೆ ಸ್ವಲ್ಪ ಎಷ್ಟು ಹೊರೆ ಕಮ್ಮಿ ಆಗಿ ಒಂದು ಆಗಂತ ಕೆಲಸ. ಈಗ ಅದನ್ನೆಷ್ಟು ಇದನ್ನ ನಾವು ಇನ್ನೂ ಬೇರೆ ಯೋಜನೆ ಇಟ್ಕೊಂಡಿದೀವಿ. ಅವೆಲ್ಲವೂ ಕೂಡ ಮಕ್ಕಳಿಗೆ ಆಗಂತದ್ದು ಒಂದು ಇದನ್ನ ತಲುಪಬೇಕಂತೇಳಿ ನಾವು ಒಂದು ಇದು ಮಾಡ್ಕೊಂಡಿದೀವಿ. ಓಕೆ. ಪ್ರದೀಪ್ ಅವರೇ, ಈಗ ವಿಶ್ವನಾಥ ಗದಮನೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಲವಾರು ರೀತಿಯಲ್ಲಿ ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ, ಶೈಕ್ಷಣಿಕ, ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಮಾಡ್ಬೋದು? ನಮ್ಮ ಟ್ರಸ್ಟ್ ಇಂದ ಈಗ ಶಾಲೆ ಮಕ್ಕಳಿಗೆ ಒಂದು ಎಜುಕೇಶನ್ ಅವ್ರಿಗೆ ಏನ್ ಹೆಲ್ಪ್ ಬೇಕು ಅದನ್ನ ಮಾಡೋಂಥದ್ದು ಒಂದು. ಎರಡನೇದು ಆರೋಗ್ಯದಲ್ಲಿ ಯಾರೋ ಒಬ್ರು ಏನೋ ಪಾಪದರಿಗೆ ಏನೋ ಒಂದಾಗಿದೆ, ಅದನ್ನ ಹೋಗಿ ಅವ್ರಿಗೆ ಸಹಾಯ ಹಸ್ತ ನಾವು ನೋಡೋದು, ಅದೊಂದು ಕೆಲಸ ಇದೆ. ಬೇರೆ ಎಲ್ಲ ತರದಲ್ಲೂ ಅವರಿಗೆ ಯಾವ ತರದಲ್ಲೂ ಒಂದು ಆರೋಗ್ಯ ಮತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸದಾ ಅವ್ರ ಜೊತೆ ನಿಂತ್ಕೊಳ್ಬೇಕು ಅನ್ನೋದೊಂದು ಅವ್ರದ್ದು ಆಸೆ ಇದೆ. ಈಗ ಪ್ರದೀಪ್ ಅವರು ಅಂತ ಬಂದಾಗ ಹಿಂದೆಯೂ ಕೂಡ ಹಲವಾರು ಹೋರಾಟಗಳಲ್ಲಿದ್ರಿ, ಸಂಘಟನೆ ಮಾಡುವಲ್ಲೂ ಕೂಡ ನೀವೇನು ಯಾವತ್ತು ಹಿಂದೆ ಟಾಕಿಲ್ಲ. ನಿರಂತರವಾಗಿ ಸಂಘಟನೆಗಳಾಗಿರ್ಬೋದು, ನಿಮ್ಮೇಲೂ ಕೂಡ ಹಿಂದೆ ಪ್ರಕರಣಗಳು ದಾಖಲಾಗಿ ಎಲ್ಲವೂ ಕೂಡ ನಡೆದಿರುವಂತದ್ದು. ಪ್ರದೀಪ್ ಅವರಿಗೆ ಸಂಘಟನೆ ಮಾಡೋಕೇನು ಕಷ್ಟಕರ ಅಲ್ಲ, ಅದ್ರಲ್ಲೇನು ಎರಡು ಮಾತಿಲ್ಲ. ನನಗೆ ತಿಳಿದ ವೈಯಕ್ತಿಕವಾದ ಕೆಲವೊಂದು ಮಾಹಿತಿಗಳ ಪ್ರಕಾರ ಅಂದ್ರೆ ಮುಂದಿನ ದಿನಗಳಲ್ಲಿ ಹಿರಿಯ ಕಿರಿಯರು ಎಲ್ಲರನ್ನು ಒಟ್ಟಾಗಿ ಯಾವ ರೀತಿಯಾಗಿ ಪ್ರದೀಪ್ ಅವರು ತಗೊಂಡೋಗ್ತಾರೆ? ಈಗ ಸಂಘಟನೆ ಮಾಡಿ ನಮ್ ಕೇಸ್ ಹಾಕಿ ಅವ್ರು ನನ್ನ ಮನೇಲಿ ಕೂರ್ಸ್ಬೇಕಂತ ನೋಡ್ತಾರೆ. ಅದು ಹೆದ್ರಿ ನಾವನ್ನು ಮನೇಲಿ ಕೂತಿಲ್ಲ. ನಮ್ಮ ಸಂಘದವರು ಏನಿದ್ದಾರೆ ಎಲ್ಲಾ ಬಜರಂಗ ದಳದವರು ಇರ್ಬೋದು, ಈಗ ರೈತ ಸಂಘ ಇರ್ಬೋದು, ಎಲ್ಲ ಸಂಘದವರು ಏನು ಕೇಸ್ ಹಾಕಿದ್ರು ಮನೇಲಿ ಕೂರಂತ ಮನಸ್ಥಿತಿ ಇದ್ದವ್ರು ಯಾರು ಇಲ್ಲ. ಎಲ್ಲ ಧೈರ್ಯವಾಗಿ ಕೆಲಸ ಮಾಡಂತಾರೆ ಇರೋದು. ಅದಕ್ಕೋಸ್ಕರ ಎಲ್ಲ ಹಿರಿಯರನ್ನ ಒಟ್ಟಾಗಿ ನಾವು ಕೆಲಸ ಮಾಡಕ್ಕೆ ಒಂದು ಮಾಡ್ತೀವಿ. ಆ ರೈತ ಒಕ್ಕೂಟ ಪ್ರದೀಪ್ ಅವರಿಂದ ಏನ್ ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ? ನಮ್ಮಿಂದ ನಿರೀಕ್ಷೆ ಅಂತ ಹೇಳಿದ್ರೆ ನನ್ನ ಕೈಲಾಗಿದ್ದು ಏನ್ ಸಹಾಯ ಒಬ್ಬ ರೈತರಿಗೆ ಬೇಕು ಅಷ್ಟು ನಾನು ಮಾಡಕ್ಕೆ ಮುಂದಿನ ರೈತರ ಪರವಾಗಿ ನೀವು ರೈತರ ಪರವಾಗಿ ನಿಲ್ತೀನಿ ನಾನು. ಅದೇ ರೀತಿಯಲ್ಲಿ ಈಗ ರೈತರ ಸಮಸ್ಯೆಗಳಂತ ಬಂದಾಗ ಈಗ ಹಲವಾರು ಸಮಸ್ಯೆಗಳನ್ನ ನಮ್ಮ ಕಣ್ಣೆದುರುಗಡೆ ಕಂಡುಬಿಡ್ತವೆ. ಈಗ ಆನೆ ಸಮಸ್ಯೆ, ಕಾಡು ಪ್ರಾಣಿಗಳ ಸಮಸ್ಯೆ ಆಗಿರ್ಬೋದು. ಈ ಒಂದು ನಿಟ್ಟಿನಲ್ಲಿ ಕಾಡು ಪ್ರಾಣಿಗಳ ಸಮಸ್ಯೆ ಕುರಿತಾಗಿ ಈಗ ಸೆಷನ್ ಕೂಡ ಈಗ ನಡೀತಾ ಇರುವಂತ ಇಂತಹ ಸಂದರ್ಭದಲ್ಲಿ ಪರಿಹಾರದ ಮೊತ್ತವನ್ನು ಹೆಚ್ಚಿಸಬೇಕು ಅನ್ನುವ ಒಂದು ಇದು ಕೂಡ ಇರುವಂತದ್ದು. ನೀವು ರೈತ ಒಕ್ಕೂಟ ಈ ಸಂದರ್ಭದಲ್ಲಿ ಏನ್ ಬೇಡಿಕೆಯನ್ನು ಇಡ್ತೀರಾ? ನಾವೀಗ ಆಲ್ರೆಡಿ ಮೊನ್ನೆ ಅವರು 20 ಲಕ್ಷ ಇದಕ್ಕಂತ ಹೇಳಿದಾರಲ್ಲ, ಅದು ನಾವು ಜಾಸ್ತಿ ಕೊಡ್ಬೇಕಂತ ನಮ್ ನಿರೀಕ್ಷೆ ಇದೆ. ಒಬ್ಬ ಮನುಷ್ಯನಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಯಾರ ಕೈಲೂ. ಇಷ್ಟೇ ನಮ್ಗೆ 20 ಲಕ್ಷನೇ ಅವನಿಗೆ ಬೆಲೆ ಅಂತ ಕಟ್ಟಕ್ ಆಗಲ್ಲ. ಅವ್ನು ಯಾರೇ ಇರ್ಬೋದು, ಅವನಿಗೆ ಒಂದು ಒಳ್ಳೆ ಇದನ್ನ ಕೊಡ್ಬೇಕಂತ ಇದನ್ನ ಕೇಳಿದೀವಿ. ಅಂದ್ರೆ ನಿಮ್ಮ ಎಷ್ಟು ಬೇಡಿಕೆಯನ್ನು ಇಡ್ತೀರಾ ನೀವು ಅಂದಾಜು? ಅಲ್ಲ, ಮನುಷ್ಯನಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ, ಹೆಚ್ಚುವರಿ ಮಾಡಿ ಅದನ್ನ
ಅವರಿಗೆ ಬೇರೆ ತರದ್ದು ಸಹಕಾರ ಇದಾಗ್ಲಿ, ಅವ್ರ ಮನೇಲಿ ಯಾರೋ ಒಬ್ಬ ಅವ್ನು ದುಡಿಯನೇ ಒಬ್ಬ ಹೋಗಿರ್ತಾನೆ, ಅವರ ಹೆಂಡತಿ ಮಕ್ಕಳೆಲ್ಲ ಬೀದಿ ಬರ್ತಾರೆ ಅಂತ ಸಂದರ್ಭದಲ್ಲಿ ಆಧಾರ ಸ್ತಂಭನ ಇಲ್ದಿದಾಗ ಅದಕ್ಕೋಸ್ಕರ ಅವನಿಗೊಂದು ಬೇರೆ ಇದನ್ನ ಕೊಡಿ ಅಂತ. ಎಷ್ಟೋ ಕಡೆ ನಾವು ಈ ಆನೆದಾಳಿಯಿಂದ ತುಳಿತಕ್ಕೊಳಗಾದವರು ಈಗ ಕೆರೆಕಟ್ಟೆ ಭಾಗದಲ್ಲಾಗಿರ್ಬೋದು, ಬಾಳೆಹೊನ್ನೂರು ಕಾಂಡ್ಯ ಭಾಗದಲ್ಲಿ, ಜೊತೆಲಿ ಇನ್ನು ಸೀತೂರು ಸಮೀಪದ ಏನು ಆನೆದಾಳಿಯಿಂದ ಏನು ಮೃತವನ್ನು ಪಡ್ತಾರೆ, ಎಲ್ಲರೂ ಕೂಡ ಕುಟುಂಬಕ್ಕೆ ಆಧಾರವಾಗಿದ್ದಂತರೂ ಮೃತಪಟ್ಟಿರುವಂತದ್ದು. ಆ ಕುಟುಂಬದ ದುಃಖವನ್ನ ಇನ್ನು ಆ ದುಃಖವನ್ನು ಹೊರಗಡೆ ಬರಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ನಮ್ಮ ರಾಜ್ಯದ ಅಲ್ಲದೆ ಇದ್ರು ವೈನಾಡಲ್ಲಿ ಆನೆ ಸತ್ರೆ ನಮ್ಮ ಕರ್ನಾಟಕ ದುಡ್ಡು ತಗೊಂಡೋಗಿ ವೈನಾಡಿಗೆ ಕೊಡ್ತಾರೆ. ವೈನಾಡಿಗೆ ಕರ್ನಾಟಕ ದುಡ್ಡು ತಗೊಂಡೋಗಿ ವೈನಾಡಲ್ಲಿ ಸತ್ತರಿಗೆ ದುಡ್ಡು ಕೊಡ್ತಾರೆ. ನಮ್ಮ ರಾಜ್ಯದವರೇ ಅಲ್ಲ, ನಮ್ಮ ಕರ್ನಾಟಕದ ಆನೆ ಹೋಗಿ ಸಾಯಿಸ್ತು ಅಂತ ಹೇಳಿ. ಇಲ್ಲಿರುವ ಇವ್ರ ನಾಗರಿಕ ಇವ್ರ ಮೇಲೆ ಆನೆ ದಾಳಿ ಮಾಡಿದ್ರೆ ಇವ್ರಿಗೆ ದುಡ್ಡು ಕೊಡಕ್ಕೆ ದುಡ್ಡಿಲ್ಲ, ಅವ್ರ ಜೊತೆ ನಾವು ಸ್ಟ್ರೈಕ್ ಮಾಡಬೇಕು, ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಅವ್ರಿಗೆ ದುಡ್ಡು ಕೊಡ್ಸೋ ಪರಿಸ್ಥಿತಿ ಬಂದಿದೆ ಈ ಸರ್ಕಾರದಲ್ಲಿ. ಓಕೆ, ಹಾಗೆ ಅರಣ್ಯ ಇಲಾಖೆಯ ಕಾನೂನುಗಳು ಈಗ ನಾವು ನೋಡ್ತಾ ಇದೀವಿ, ಯಾವ ರೀತಿಯಾಗಿ ಆ ರೈತರನ್ನ ಹತ್ತಿಕ್ಕುವ ಕಾನೂನುಗಳೇ ಅರಣ್ಯ ಇಲಾಖೆಯಿಂದ ಬರ್ತಾ ಇದ್ವು ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ಅರಣ್ಯ ಇಲಾಖೆಯ ಕಾನೂನುಗಳಾಗಿರ್ಬೋದು ಅಥವಾ ಕಾನೂನು ತಿದ್ದುಪಡಿ ವಿಚಾರದಲ್ಲಿ ನಿಮ್ಮ ರೈತ ಒಕ್ಕೂಟ ಯಾವ ರೀತಿಗೆ ಹೊರಟವು? ಅರಣ್ಯ ಇಲಾಖೆ ಕಾನೂನು ಅಂತ ಹೇಳಿದ್ರೆ ಮುಂಚಿನ ಇದ್ರಲ್ಲಿ ಒಂದು 40-50 ಎಕರೆ ಜಾಗ ಇರುತ್ತೆ ಗೋಮಾಳ ಅಂತ ಹೇಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಾಗಿ ಕಂದಾಯ ಭೂಮಿ ಕೇಳ್ತಾರೆ, ನಮ್ಗೊಂದು 10 ಎಕರೆ ಜಾಗ ಫಾರೆಸ್ಟ್ ಗಿಡ ನೆಡ್ತೀವಿ, ನಾವು ಇದರಲ್ಲಿ ಇದನ್ನ ಬೆಳೆಸ್ತೀವಿ ಅಂತ ಹೇಳಿ ಕೇಳ್ತಾರೆ. ಅದನ್ನ ಯಾವ ಜಾಗ ಅಂತ ಗುರುತು ಮಾಡದೇನೆ ಅವ್ರಿಗೆ ಏನ್ ಮಾಡ್ತಾರೆ 10 ಎಕರೆ ಬರ್ಕೊಡ್ತಾರೆ. ನಿನ್ನ ಉಳಿದ 30 ಎಕರೆನ ಯಾವ್ದೇ ಒಬ್ಬ ರೈತರು ಹೋಗಿ ಏನೇ ಕೇಳಿದ್ರು ಇದು ನಮ್ಮ ಫಾರೆಸ್ಟ್ ಅಂತಾರೆ. ಅವ್ರಿಗೆ ಇರೋದು 10 ಎಕರೆಗಳಲ್ಲಿ ಇರುತ್ತೆ ಪಾಣಿಲಿ. ಆ 30 ಎಕರೆ ಜಾಗನೂ ನಮ್ದೇ ಅಂತ ಹೇಳ್ತಾರೆ. ಎಲ್ಲದನ್ನೂ ಒಬ್ಬ ರೈತರಿಗೆ ತೊಂದರೆ ಕೊಡೋಕ್ಕೋಸ್ಕರ ಫಾರೆಸ್ಟ್ ಗೋಮಾಳದ ಒಳಗಡೆ ಬಂದಿರೋದು. ಓಕೆ, ಅದು ಅಲ್ಲಿಂದ ಹೊರಗಡೆ ಅವ್ರನ್ನ ಹಾಕ್ಬೇಕು ಅಂತ ನಮ್ದ ಇದು. ಓಕೆ, ಅಂದ್ರೆ ಅರಣ್ಯ ಇಲಾಖೆ ಎಲ್ಲವೂ ಕೂಡ ಇತ್ತೀಚೆಗೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಲೆನಾಡಿಗರನ್ನ ಒಕ್ಕಲೆಬ್ಬಿಸುವ ಅಥವಾ ಮಲೆನಾಡಿಗರನ್ನ ಈ ಭಾಗದಿಂದ ಎಬ್ಬಿಸುವ ಕೆಲಸವನ್ನು ಅರಣ್ಯ ಇಲಾಖೆ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಅಂತ ಅನ್ಸಲ್ವಾ ನಿಮ್ಗೆ? ಈಗೆಲ್ಲ ತರಕ್ಕೂ ವ್ಯವಸ್ಥಿತವಾಗಿ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಫಾರೆಸ್ಟ್ ಒಪಿನಿಯನ್ ಬೇಕು. ನಾಳೆ ದಿನ ನಿನ್ನೇನಾದ್ರು ಬ್ಯಾಂಕ್ ಲೋನ್ ಬೇಕಾದ್ರೂ ಫಾರೆಸ್ಟ್ ಒಪಿನಿಯನ್ ಬೇಕಾಗ್ಬೋದು. ಅಲ್ಲಿ ತನಕ ಒಂದು ಕೆಟ್ಟ ನಿರ್ಧಾರಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಇದನ್ನ ಕೊಡ್ಬೋದು ಅವರಿಗೆ. ಒಬ್ಬ ರೈತರು ಪಾಣಿ ಇದ್ದನು ಅವ್ನು ಲೋನ್ ಮಾಡ್ತೀನಿ ಅಂದ್ರೆ ಫಾರೆಸ್ಟ್ ಒಪಿನಿಯನ್ ಕೇಳ್ಬೋದು ಲಾಸ್ಟಿಗೆ. ಅವಾಗ ಯಾವ್ದೇ ಕಾರಣಕ್ಕೂ ಅವರು ಫಾರೆಸ್ಟ್ನವರು ಲೋನ್ ಕೊಡಿ ಅಂತ ಕೊಡಲ್ಲ. ಇದು ನಮ್ದೇ ಜಾಗ ಅಂತ ಹೇಳ್ತಾರೆ ಬಿಟ್ರೆ ಬೇರೆ ಯಾವುದು ರೈತರಿಗೆ ಅವ್ರ ವಿರುದ್ಧವಾಗಿ ಅವ್ರು ಇರೋದು. ಅದೇ ರೀತಿ ಸರ್ಕಾರನ ಹಂಗೆ ಅವ್ರ ಪರವಾಗಿ ನಿಂತ್ಕೊಂಡು ರೈತರ ವಿರುದ್ಧ ಕೆಲಸ ಮಾಡಕ್ಕೆ ಅವರಿಗೆ ಇದು ಹೇಳ್ತಾರೆ. ಅವರಿಗೆ ಹೇಳಿ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಅದನ್ನ ಕೊಡ್ತಾ ಇಲ್ಲ. ಈಗ ಹಲವಾರು ಹೋರಾಟಗಳಾದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಬೇಡಿಕೆ ನೀಡುವಂತದ್ದು, ಯಾವುದೇ ಸಂಘಟನೆಗಳಲ್ಲಿ ಒಂದು ಬೇಡಿಕೆ ನೀಡ್ತಾರೆ, ಆ ಮಲೆನಾಡಿಗೆ ಪ್ರತ್ಯೇಕವಾದ ಕಾನೂನನ್ನ ಮಾಡಿ, ಇಲ್ಲಿನ ವ್ಯವಸ್ಥೆಗಳು ಬದಲಾಗಿದೆ, ಇಲ್ಲಿನ ವ್ಯವಸ್ಥೆಗಳೇ ಬೇರೆ ಇದೆ, ಇಲ್ಲಿ ಜನರ ಬದುಕಿನ ಪರಿಸ್ಥಿತಿ ಬೇರೆ ಇದೆ ಅನ್ನೋ ಒಂದು ಬೇಡಿಕೆ ನೀಡ್ತಾರೆ. ನೀವು ಈ ಒಂದು ವಿಷಯದ ಕುರಿತಾಗಿ ಮಲೆನಾಡಿಗೆ ಅರಣ್ಯ ಇಲಾಖೆ ವಿಚಾರದಲ್ಲಿ ಪ್ರತ್ಯೇಕ ಕಾನೂನು ವಿಷಯ ಏನು ಹೇಳ್ತೀರಾ ನೀವು? ಈಗ ಮಲೆನಾಡಿನ ಒಬ್ಬ ರೈತರು ಇರ್ಬೋದು, ಪಕ್ಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇರ್ಬೋದು, ಅವರಿಗೆ ಆದಂತ ಒಂದು ಬಾಂಧವ್ಯತೆ ಬೇರೆ ಇದೆ. ಯಾವುದೇ ಕಾರಣಕ್ಕೂ ಪಕ್ಕದಲ್ಲಿ ಕಾಡಿಗೆ ಬೆಂಕಿ ಬಿದ್ರೆ ರೈತ ಪಕ್ಕದಲ್ಲಿ ಕೂತಾನು ನೋಡ್ತಾ ಕೂರಲ್ಲ, ಅದನ್ನ ಕೆಡ್ಸಕ್ ಹೋಗ್ತಾನೆ. ಅವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೋದಕ್ಕಿಂತ ಮುಂಚೆ ಒಬ್ಬ ರೈತರಲ್ಲಿ ಇರ್ತಾರೆ. ಅದನ್ನ ಏನಾಗಿದೆ, ಇವರು ದುರುಪಯೋಗ ಪಡಿಸ್ಕೊಂತಿದ್ದಾರೆ. ಇವ್ರು ಯಾವುದೋ ಒಂದು ಗಿಡ ನೆಟ್ಟು ಬೆಳೆಸ್ತಾ ಇಲ್ಲ. ಅದೇ ಪಕ್ಕದಲ್ಲಿ ಒಬ್ಬ ರೈತ ಬಂದು ಬೇರೆ ಯಾರು ಬಂದು ಆ ಪಕ್ಕದಲ್ಲಿ ಯಾರ ಕಡಿಯಕ್ ಬಂದ್ರೆ ಅವನಿಗೆ ಜೋರ್ ಮಾಡಿ ಕಳಿಸ್ತಾರೆ, ಇಲ್ಲ ಕಡಿತೀಯ ಅಂತ ಹೇಳಿ. ಅದಕ್ಕೋಸ್ಕರ ರೈತರಿಗೂ ರೈತರು ಏನಂತ ಹೇಳಿದ್ರೆ ಕಾಡು ಬೆಳೆಸ್ತಾರ, ಎಲ್ಲೂ ಹಸಿರನ್ನ ಯಾವ್ದಕ್ ಕಾರಣಕ್ಕೂ ತೆಗಿಯಲ್ಲ. ಇವ್ರು ಮಾಡ್ತಿರೋ ಪೂರಾ ಕೆಲಸ ಏನಿದೆ, ಇವ್ರ ಲಾಬಿಗೋಸ್ಕರ 100 ಗಿಡನ ಕೊಂದು ಹಾಕಿ 1 ಗಿಡ ನಡಕ್ ಹೋಗ್ತಾರೆ ಯಾರು ಡಿಪಾರ್ಟ್ಮೆಂಟ್. ಅಂತ ಕೆಲಸ ರೈತರು ಯಾವತ್ತೂ ಮಾಡಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರೆ ಮಲೆನಾಡಿಗರ ಮುಗ್ಧತೆ ಅಥವಾ ಮಲೆನಾಡಿಗರ ಬದುಕನ್ನ ಎಲ್ಲೂ ಒಂದು ಕಡೆ ಅರಣ್ಯ ಇಲಾಖೆಗಳು ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗಿ ತಗೊಂಡು ಎಲ್ಲೂ ಒಂದ್ ಕಡೆ ಮಲೆನಾಡಿಗರನ್ನ ಹಿಂಸಿಸುವ ಅಥವಾ ಒಂದು ರೀತಿಯಲ್ಲಿ ದೌರ್ಜನ್ಯ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾವೆ ಅಂತ ಅನ್ಸಲ್ವಾ? ದಿನ ಬೆಳಿಗ್ಗೆ ಆದ್ರೂ ಒಬ್ಬರಿಗೆ ತೊಂದರೆ ಕೊಡೋದು, ಇಲ್ಲ ಅಂದ್ರೆ ಅವ್ರ ಮನೆ ಹತ್ರ ಬರೋದು, ಒಂದು ಸರ್ವೆ ಮಾಡೋದು, ಇಲ್ಲ ಒಂದು ನೋಟಿಸ್ ಕೊಡ್ಸೋದು, ಇನ್ನೊಬ್ರು ಯಾರೋ ಹೇಳ್ತಾರೆ, ಅದ್ರದ್ದು ಹಿಂದ್ಗಡೆ ಇವ್ರ ಅಧಿಕಾರಿಗಳು ಬಿದ್ದಿದ್ದಾರೆ ಬಿಟ್ರೆ ರೈತರಿಗೆ ತೊಂದರೆ ಕೊಡ್ತಾನೆ ಒಂದು ನೋಟಿಸ್ ಕೊಡ್ತಾ ಇರೋದು, ನೀವಲ್ಲಿ ಆಫೀಸಿಗೆ ಬನ್ನಿ ಅನ್ನೋದು.
ಸಮಸ್ಯೆಗಳನ್ನ ತುಂಬಾ ಉದ್ಭವ ಮಾಡ್ತಿರೋದೇ ಫಸ್ಟ್ ಮೊದಲನೇದಾಗಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಓಕೆ. ಪ್ರದೀಪ್ ಅವರು, ಈಗ ಹಲವಾರು ವಿಚಾರಗಳ ಕುರಿತಾಗಿ ಮಾತಾಡಿದ್ರೆ, ರೈತ ಒಕ್ಕೂಟ ಆಗಿರ್ಬೋದು, ಚಾರಿಟಬಲ್ ಟ್ರಸ್ಟ್ ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಹೋರಾಟದ ವಿಚಾರದ ಕೊನೆಯದಾಗಿ ಆ ರೈತರು ಕೂಡ ಒಂದು ರೀತಿಯಲ್ಲಿ ಆತಂಕದಲ್ಲಿರುವಂಥದ್ದು, ಒಂದು ಮೊನ್ನೆ ನಡೆದಂತಹ ಘಟನೆ ನಂತರ ಒಂದು ರೀತಿಯಲ್ಲಿ ಭಯದಲ್ಲಿ ಇರುವಂತದ್ದು ಸತ್ಯ. ಈ ರೈತರಿಗೆ, ಮಲೆನಾಡಿನ ರೈತರಿಗೆ ಧೈರ್ಯ ಹೇಳುವ ವಿಚಾರ ಆಗಿರ್ಬೋದು, ಮುಂದಿನ ನಿಮ್ಮ ಹೋರಾಟದ ವಿಚಾರದ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಈಗ ನಾವು ಎಲ್ಲಾ ಊರಿನ ಗ್ರಾಮದಲ್ಲಿ ಹೋಗಿ ರೈತರನ್ನ ಕೂರಿಸಿ ನಾವೀಗ ಎಲ್ಲರಿಗೂ ಅವ್ರಿಗೆ ಒಂದು ಧೈರ್ಯ ತುಂಬಬೇಕಂತೇಳಿ ನಮ್ದು ಒಂದು ನಿರೀಕ್ಷೆ ಇದೀವಿ. ರೈತರನ್ನ ನಾವು ಹೋಗಿ ಭೇಟಿಯಾಗಿ ನಿಮ್ಗೇನು ಆಗೋ ರೀತಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ನಾವು ಇದು ಮಾಡ್ಬೇಕಂತ ನಮ್ದೊಂದು ಇದಿದೆ. ಓಕೆ. ಪ್ರದೀಪ್ ಅವರು, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರೈತ ಒಕ್ಕೂಟದ ತಾಲೂಕು ಅಧ್ಯಕ್ಷರಾಗಿದ್ದ ವಿಚಾರ ಆಗಿರ್ಬೋದು, ನೀವು ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತೀರಾ, ರೈತ ಒಕ್ಕೂಟ ರೈತರಿಗೆ ಯಾವ ರೀತಿಯಾದ ಅನುಕೂಲಕರವಾದ ಕೆಲಸವನ್ನ ಮಾಡುತ್ತೆ, ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಕೆಲಸಗಳಾಗಿರ್ಬೋದು, ಜೊತೆಗೆ ಇತ್ತೀಚೆಗೆ ಆದಂತಹ ಪ್ರಕಾರದ ವಿಚಾರದಲ್ಲಿ ವಿಶ್ವನಾಥ್ ಗದಮನಿ ಯಾವ ರೀತಿಯಾಗಿ ರೈತರ ಪರವಾಗಿ ನಿಂತರ ಆಗಿರ್ಬೋದು, ಹಾಗೆ ವಿಶ್ವನಾಥ್ ಗದಮನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ನೀವು ಕೂಡ ಹಲವಾರು ವರ್ಷಗಳಿಂದ ರೈತ ಪರ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆ ತೊಡಗಿಸಿಕೊಂಡು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರಿ, ಸಂಘಟನೆ ಮಾಡಿದ ವಿಚಾರ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ನರಸಿಂಹರಾಜಪುರ ತಾಲೂಕಿನ ರೈತ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರದೀಪ್ ಕಿಚ್ಚಗಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.